ನೇತೃತ್ವದಲ್ಲಿ ಹೋಗ್ಕೊಂಡು ಹೋಗ್ಬೋದು, ಅಥವಾ ಕತ್ತಿ ಮತ್ತು ಎ ಬಿ ಪಾಟೀಲ್ ನೇತೃತ್ವದಲ್ಲಿ ಕೂಡಿ ಹೋಗ್ಬೋದಾ, ಇಲ್ಲ ತಮ್ಮದೇ ಸಪ್ರೇಟ್ ಒಂದು ಬನ ಮಾಡ್ಬೋದಾ ಅಂತೇಳಿ. ಯಾಕಂದರೆ ಇಲ್ಲಿ ಏನು ಬೆಳಗಾವಿ ಜಿಲ್ಲೆ ಅನ್ನುವಂಥದ್ದು ಇವತ್ತಂದು ಬಹಳ ಪ್ರಮುಖ ಆಗಿ ಹೋಗ್ಬಿಟ್ಟದು. ಹೇಳಿದ್ದಾರೆ ಈಗ ಅನೇಕ ಚರ್ಚೆ ಮಾಡಿದ್ವಿ ನಾವು ಅಂತೇಳಿ. ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಬೆಳಗಾವಿ. ಹೀಗಾಗಿ ಎಲ್ಲರ ಕಣ್ಣು ಇದ್ರ ಮೇಲನ. ಇದರೊಳಗೆ ಡಿ ಕೆ ಶಿ ಅವರು ಮತ್ತು ಲಕ್ಷ್ಮೀ ಅವ್ರ ಪಾತ್ರ ಏನಾಗ್ಬೋದು ಅಂತೇಳಿ. ಯಾಕಂದ್ರೆ ಆದಷ್ಟು ಬೆಳಗಾವಿ ಜಿಲ್ಲೆಯ ಏನೋ ಉಸ್ತುವಾರಿ ಇದ್ದಾರೆ, ಡಾಮಿನೆಂಟ್ ಇದ್ದಾರೆ, ಸತೀಶ್ ಅವರು ಆ ಮಾತು ಬೇರೆ. ಆದರೂ ಅವರ ಡಾಮಿನೆನ್ಸನ್ನು ಒಂದು ಹಿಡಿತಕ್ಕೆ ತರಬೇಕು ಅನ್ನೋಂಥ ಒಂದು ಕಸರತ್ತು ತೆರೆ ಮೇಲೆ ನಡೀತಾ ಇದೆ ಅಂತೇಳಿ ಒಂದಿಷ್ಟು ಸುದ್ದಿಗಳು ಅದು ಅಲ್ಲ ಚರ್ಚೆ ಮಾಡೋದು ನೋಡಿದ್ವಿ ನಾವು. ಹೀಗಾಗಿ ಅದರಲ್ಲೂ ಈಗ ಒಂದಿಷ್ಟು ಕೆ ಎನ್ ರಾಜಣ್ಣರ ಒಂದು ವಜಾ ಮಾಡುವಲ್ಲೇ, ತೆಗೆದು ಹಾಕುವಲ್ಲೇ ಡಿ ಕೆ ಶಿ ಅವ್ರದ್ದು ಎಲ್ಲೋ ದೂರದ ಕೈ ಕೆಲಸ ಮಾಡಿದಂತಂದು ಇವತ್ತು ಆರೋಪಗಳು ಬಿ ಜೆ ಪಿಗರು ಮಾಡ್ತಾ ಇರ್ತಾರೆ. ಮತ್ತು ಬಿ ಜೆ ಪಿ ಕೆಲಸ ಅದ ಆದಷ್ಟು ಡಿವೈಡ್ ಆ್ಯಂಡ್ ರೂಲ್ ಮಾಡುವಂಥ ಕೆಲಸ ಮಾಡ್ತಿರ್ತಾರೆ. ಅದು ಸುಳ್ಳು ಇರ್ಬೋದು, ಕರುಣೆ ಇರ್ಬೋದು, ಆದರೆ ಇಲ್ಲಂತ ಅಲ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ರಾಜಣ್ಣವರು ಒಂದು ರೀತಿಯಿಂದ ಸಿದ್ದರಾಮಯ್ಯ ಅವರಿಗೆ ಮತ್ತು ಸತೀಶ್ ಅವರಿಗೆ ಡಾಲ್ ಇದ್ದಾಗಿದ್ದರು. ಅದಕ್ಕಾಗಿ ಅವ್ರನ್ನ ಇವತ್ತು ವಜಾ ಮಾಡಿದ್ರಿಂದಾಗಿ ಸಹಜ ಅವರು ಒಳಗೆ ಎಲ್ಲೋ ಮನಸ್ಸಿನಲ್ಲೇ ನೋವುಗಳು ಸಹಜ. ಮತ್ತು ನಾಳೆ ಹೇಗಪ್ಪ ನಮ್ಮದು ಅಂತ ಭವಿಷ್ಯದ ಬಗ್ಗೆ ಚಿಂತಿದ್ದೇ ಇರ್ತಾವೆ. ಈ ನೆಲೆಯಲ್ಲೆಲ್ಲ ಇವತ್ತು ಮತ್ತೊಂದು ಫ್ರಂಟ್ ಇಲ್ಲಿ ಹುಟ್ಟಬೋದಾ, ಮತ್ತೊಂದು ಜಾಗೃತಿ ಆಗ್ಬೋದಾ. ಇಲ್ಲೇ ಲಕ್ಷ್ಮೀ ಸವದಿ ಅವ್ರದ್ದು ಆಗಿರ್ಬೋದು, ಅವ್ರ ಜೊತೆಗೆ ಪಟ್ಟಣ ಆಗಿರ್ಬೋದು, ನಮ್ಮ ಏನಪ್ಪ ಅದ್ರ ಜೊತೆ ಯಾದವಾಳ ಅವರಾಗಿರ್ಬೋದು. ಯಾದವಾಳರು ಒಮ್ಮೆ ಹೂ ಒಂದಂಗೆ ಮಾಡ್ತಾರೆ, ನಿಮ್ಗೆ ಇಲ್ಲಂದಂಗೆ ಮಾಡ್ಲಿಕ್ಕೆ ಸುದ್ದಿಗಳು ಇದ್ದಾವೆ. ಮುಂದೆ ಇನಾಮದಾರ್ ಅವ್ರದ್ದು ಇಲ್ಲೇ ನಡೀತದೆ. ಇಲ್ಲೇ ನಿಮಗೆ ಗೊತ್ತದೆ ಕಿತ್ತೂರು ಏನಾದ್ರಿ ಕೆಲವು ಮಂದಿ ಇವರು ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಜಾರಕಿಹೊಳಿ ಬಲದವರು ಸಹಿತ ಸೌದತ್ತಿ ಮತ್ತು ಇನ್ನೊಂದು ಕಡೆಯೂ ಮಾಮೂಲಿ ಅಥವಾ ಇನ್ನೊಬ್ಬರು ಅದು ಹಿಡ್ಕೊಂಡಿರೋ ಒಟ್ಟು ಜೋರ್ದಾರಾಗಿ ನಡೆದದ. ಈ ಎಲ್ಲ ಇದ್ರೊಳಗೆ ಆಗುವುದೇನಪ್ಪ ಅಂದ್ರೆ ಮೋಸ್ಟ್ ಪ್ರೊಬಬ್ಲಿ ಒಂದು ಈ ಮೂರನೇ ಫ್ರಂಟ್ ಏನದ, ಥರ್ಡ್ ಫ್ರಂಟ್ ಏನದ, ಇದರಲ್ಲಿ ಲಕ್ಷ್ಮೀ ಅವರು ಇರ್ಬೋದು, ನಾವು ಸೌದಿ ಅವರು ಇರ್ಬೋದು,